ಹೇ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಮಾರ್ನಿಂಗ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಟೈಮ್ ಏನಾಗಿದೆ ಅಂದರೆ 6:30 ಗಂಟೆ ಆಗಿದೆ. ಸೊ ಇವತ್ತು ಬಂತು ಸ್ಯಾಟರ್ಡೆ, ಬೇಗ ಹೋಗ್ತಾರ ಅಂತ ನಾನು ಟೀಗೆ ಇಟ್ಟಿದ್ದೆ. ಸೊ ನೋಡಿ, ಮಾರ್ನಿಂಗ್ ಆಗಿದೆ, ಇನ್ನೂ ಫ್ರೆಶ್ ಅಪ್ ಅಷ್ಟೇ ಆಗಿದ್ದೀನಿ, ಸ್ನಾನ ಆಗಿಲ್ಲ. ನೋಡಿ, ಸೂರ್ಯೋದಯ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನನ್ನ ಡೋರ್ದಲ್ಲಿ. ಸೊ ಇವಾಗ ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ತಾ ಇದ್ದೀನಿ, ಪೋಹಾ ರೆಸಿಪಿ. ಪೋಹಾ ಅಂದರೆ ಏನಪ್ಪ ಅಂತ ಅನ್ಕೋತಿರ್ಬೋದಲ್ಲ. ಪೋಹಾ ಅಂದರೆ ಅವಲಕ್ಕಿ ರೆಸಿಪಿ. ಅವಲಕ್ಕಿ ಸುಸ್ಲ, ನಮ್ಮ ಕನ್ನಡದಲ್ಲಿ ಅವಲಕ್ಕಿ ಸುಸ್ಲ ಅಂತಾರೆ. ಸೊ ಆ ರೆಸಿಪಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಆಲ್ಮೋಸ್ಟ್ ಮಹಾರಾಷ್ಟ್ರ ರೆಸಿಪಿ. ಸೊ ಇದು ತುಂಬ ಚೆನ್ನಾಗಿ ಮಾಡಬೇಕು. ನಿಮ್ಮ ಕೈಲಿ ಅಂದರೆ ತುಂಬ ಟೇಸ್ಟಿ ಆಗ್ತಾ ಇಲ್ಲ ಅಂದರೆ ಈ ಥರ ರೆಸಿಪಿ ಕೂಡ ನೀವು ಫಾಲೋ ಮಾಡ್ಬೋದು. ನಾನು ನೋಡಿ ಮಾಡಿದ್ರೆ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಸೊ ಎಲ್ಲರೂ ನೀವಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇಷ್ಟ ಆಯ್ತಂದರೆ ಖಂಡಿತ ಲೈಕ್ ಮತ್ತಂದರೆ ಶೇರ್ ಮಾಡಿ. ಇವಾಗ ಅದಕ್ಕೆ ಬೇಕಾಗಂಥ ತರಕಾರಿ ಅಂದರೆ ಈರುಳ್ಳಿ, ಟೊಮೆಟೊ, ಮೆಣಸಿಕಾಯಿ, ಕೊತ್ತಂಬರಿ, ಪ್ಲಸ್ ವಟಾಣಿ, ಹಸಿರು ವಟಾಣಿ ಇವಾಗ ಸೀಸನ್ ಇದೆ ಅಲ್ವಾ, ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಅದು ಕೂಡ ತೊಗೋಬೋದು. ಆಲೂಗಡ್ಡೆ ಅಂದರೆ ಅದು ಕೂಡ ಚಾಪಾಗಿ ಮಾಡ್ಬೋದು, ಬಟ್ ನಮ್ಮ ಮನೆಯಲ್ಲಿ ಏನಿದೆಯಲ್ಲ ನಾರ್ಮಲ್ ಇರಬೇಕು, ಅವರಿಗೆ ಜಾಸ್ತಿ ತರಕಾರಿ ಮಿಕ್ಸ್ ಇದ್ದಿದ್ದು ಇಷ್ಟ ಆಗೋದಿಲ್ಲ. ಸೊ ಆ ಕಾರಣದಿಂದ ಜಾಸ್ತಿ ತರಕಾರಿನೇ ಹಾಕೋದಿಲ್ಲ. ತುಂಬ ಸಿಂಪಲ್ಲಾಗಿ, ಕ್ವಿಕ್ಕಾಗಿ, ತುಂಬ ಟೇಸ್ಟಿಯಾಗಿ, ಪ್ರೋಟೀನಾಗಿ ಮಾಡ್ತಾಯಿದ್ದೀನಿ. ಖಂಡಿತ ಎಂಡವರೆಗೂ ಈ ವಿಡಿಯೋನ ನೋಡಿ. ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಆ ಕಾರಣದಿಂದ ಭೂಮಿಗೆ ಟಿಫಿನ್ಗೆ ಕೂಡ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ನಮಗೂ ಕೂಡ ಬ್ರೇಕ್ಫಾಸ್ಟ್ಗೆ ಆಗುತ್ತೆ, ಅವಳಿಗೆ ಟಿಫಿನ್ಗೆ ಕೂಡ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಇದರಲ್ಲಿ ಮೊಸರು, ಸ್ವಲ್ಪ ಸೇವು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೂ ಕೂಡ ಟೇಸ್ಟಿಯಾಗಿರುತ್ತೆ. ಆಪ್ಷನಲ್ ಫಾರ್ ಸೇವಾ. ಇಲ್ಲಿ ನೋಡಿ, ನಾನು ಟೊಮೆಟೊ ಹೊಳ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮೆಣಸಿಕಾಯಿ ಹೊಳ್ಕೊತಾ ಇದ್ದೀನಿ. ಮೆಣಸಿಕಾಯಿ ದಪ್ಪ ದಪ್ಪ ಹೊಳ್ಕೊತಾ ಇದ್ದೀನಿ, ಸಣ್ಣಲ್ಲಿ ಕೂಡ ಹೊಳ್ಸ್ಕೋಬೋದು. ಯಾಕಂದರೆ ದಪ್ಪ ಪೀಸಸ್ ಇದ್ದರೆ ಮಕ್ಕಳು ಬೈ ಮಿಸ್ಟೇಕ್ ನಾನು ತೆಗೆದೇ ಅವರಿಗೆ ತಿನ್ನಿಸೋದು. ಒಂದು ಸಲ ಉಳಿದ್ರೂ ಕೂಡ ಅದು ಕಾಣುತ್ತೆ, ಬೇಗ ತೆಗೆದು ಹಾಕ್ಬೋದು ಅಂತ. ಆ ಕಾರಣದಿಂದ ಇವತ್ತು ನಾನು ಭಾಳ ದಿನ ಆದಮೇಲೆ, ತುಂಬ ದಿನ ಆಯಿತು ವಿಡಿಯೋನೇ ಹಾಕಿಲ್ಲ, ಪ್ಲಸ್ ವಿಡಿಯೋ ಮಾಡ್ತಾನೇ ಇಲ್ಲ. ಇವಾಗ 1 ವಾರ ಆಯಿತು ನಾನು ವಿಡಿಯೋ ಹಾಕಿಲ್ಲ, ಯಾಕಂದ್ರೆ ಡೈಲಿ ವಿಡಿಯೋ ಹಾಕ್ತಾ ಇದ್ದೀನಿ. ಯಾಕೆ ವಿಡಿಯೋ ಹಾಕಿಲ್ಲ ಅಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ತುಂಬ ಜ್ವರ ಬಂದಿದ್ದು. ಸೊ ನಾನು ವಿಡಿಯೋ ಹಾಕೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಇದೇ ಥರ ನನಗೆ ಇವತ್ತು ಸ್ವಲ್ಪ ನಾನು ಪರವಾಗಿಲ್ಲ, ಹುಷಾರಾಗಿದ್ದೀನಿ. ಅದಕ್ಕಾಗಿ ತುಂಬ ಶೂಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ತುಂಬಾ ಬೇಕು. ಸೊ ಖಂಡಿತ ಎಂತನೂ ನೋಡಿ. ಯಾರು ನನ್ನ ವಿಡಿಯೋಲ್ಲಿ ಹೋಗಿಲ್ಲ ಅವರು ಕೂಡ ವಿಡಿಯೋ ನೋಡ್ಬೋದು. ಸ್ಕಿನ್ ಕೇರ್, ಬ್ಯೂಟಿ, ಡೈಲಿ ಬ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ ನಾನು. ಸೊ ಖಂಡಿತ ನೀವು ಚೆಕ್ಔಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನೀವಿದ್ದೀರ ಅಂದರೆ ಖಂಡಿತ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವಲಕ್ಕಿ ಕೂಡ ತೊಯಿಸಿ ಇಟ್ಟಿದೆ, ಅಂದರೆ 15 ಮಿನಿಟ್ ಮುಂಚೆನೇ ನಾನು ಹೊಳ್ಕೋವಾಗೆ ತೊಯಿಸಿಟ್ಟಿರ್ತೀನಿ. ಸೊ ಅದು ಶೂಟ್ ಮಾಡಿ ಹೇಳೋದು ಆಗಲಿಲ್ಲ. ಸೊ ಇವಾಗ ತೊಯಿಸಿದ್ದೀನಲ್ಲ, ಅದರಲ್ಲಿನೇ ನಾನು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ, ಅಂದರೆ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ. ಇವಾಗ ಸ್ವಲ್ಪ ನಾನು ಇಲ್ಲಿ ಶೇಂಗದ ಪುಡಿ ಹಾಕ್ತಾಯಿದ್ದೀನಿ, 2 ಟೇಬಲ್ ಸ್ಪೂನ್ ಅಷ್ಟು ಶೇಂಗದ ಪುಡಿ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಖಂಡಿತ ಈ ಥರ ಮಾಡಿ ನೋಡಿ, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿ, ತುಂಬ ಅಂದರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಎಲ್ಲರ ಕುಕ್ಕಿಂಗ್ ಸ್ಟೈಲ್ ಬೇರೆ ಬೇರೆಯೇ ಇರುತ್ತೆ, ಎಲ್ಲರದ್ದು ಸೇಮ್ ಇದ್ದರೂ ಕೂಡ ಟೇಸ್ಟ್ ಬೇರೆ ಬೇರೆ ಇರುತ್ತೆ. ಸೊ ನೀವು ಈ ಮೆಥಡಲ್ಲಿ ಮಾಡಿದ್ರೆ ಖಂಡಿತ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಆಯಿಲ್ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಮತ್ತಂದರೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ, ನೋಡ್ಬೋದಾ. ಇವಾಗ ಚಟ ಅಂತ ಇದೆ. ಇವಾಗ ಕರಿಬೇವು ಚಟ ಅಂದರೆ ಏನಂತಾರೆ, ಸಾಸಿವೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೋದಿಲ್ಲ ಭಾಳಷ್ಟು ಜನ, ಬಟ್ ನಾನು ಇಲ್ಲಿ ಎಣ್ಣೆಲಿ ಕೂಡ ಕೊತ್ತಂಬರಿ ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಅದು ಸ್ಮೆಲ್ ಬರುತ್ತೆ, ಟೇಸ್ಟ್ ಆಗಿರುತ್ತೆ ಅಂತ. ಸ್ವಲ್ಪ ಇವಾಗ ಮೆಣಸಿಕಾಯಿ ಕೂಡ ಅದರಲ್ಲಿ ಬೆರೆಸೋತಾ ಇದ್ದೀನಿ. ತುಂಬ ಚೆನ್ನಾಗಿ ಅದಕ್ಕೆ ಫ್ರೈ ಮಾಡೋಣ.
ಏನಪ್ಪ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆದರೆ ಅದು ನಾವು ದೊಡ್ಡವರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ಸ್ವಲ್ಪ ಫ್ರೈ ಆದೇ ನಾವು ಈರುಳ್ಳಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಮೆಣಸಿನ್ಕಾಯಿ ಹೊರಗೆ ತೆಗೆದಿಡ್ತಾರೆ. ಯಾಕಂದರೆ ಅದು ಮೆಣಸಿನ್ಕಾಯಿ ಫ್ರೈ ಆಗಲಿಲ್ಲ ಅಂದರೆ ತಿನ್ನೋಕ್ಕೆ ಅಷ್ಟೊಂದು ಸರಿ ಹತ್ತೋದಿಲ್ಲ. ಸ್ವಲ್ಪ ಫ್ರೈ ಆಗೋಕ್ಕೆ ವೇಟ್ ಮಾಡೋಣ. ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾವು ಇದರಲ್ಲಿ ಈರುಳ್ಳಿ ಬೆಳೆಸೋಕ್ಕೆ ರೆಡಿ ಆಗಿದೆ. ಇವಾಗ ಸ್ವಲ್ಪ ಈರುಳ್ಳಿ ಬೆಳೆಸೋಣ. ಎಷ್ಟು ಹೊಳ್ಕೊಂಡಿದ್ದೀವಿ. ಇದಕ್ಕೆ ಪೋಹೆ ಅಂದರೆ ಏನು ಸ್ಪೆಷಲಪ್ಪ ಅಂದರೆ ಮಹಾರಾಷ್ಟ್ರ ಡಿಶ್ ಅಂತಾರಲ್ಲ, ಅದಕ್ಕೆ ಹೆಸರು ಅಂದರೆ ಕಾಂದೆ ಪೋಹೆ ಅಂತಾರೆ. ಕಾಂದೆ ಪೋಹೆ ಅಂದರೆ ಈರುಳ್ಳಿ ಅವಲಕ್ಕಿ ಅಂತ ನಮ್ಮ ಕನ್ನಡದಲ್ಲಿ ಹೇಳ್ಬೇಕಂದ್ರೆ. ಸೊ ಅದಕ್ಕೆ ಜಾಸ್ತಿ ಈರುಳ್ಳಿ ಹಾಕಬೇಕು ಅಂತ ಅವಾಗ ಅದು ಪೋಹ ಅಂದರೆ ನಾವು ಅವಲಕ್ಕಿ ಇರುತ್ತಲ್ಲ, ಅವಲಕ್ಕಿ ಸುಸ್ಲ ಅನ್ಬೋದು. ಅವಲಕ್ಕಿ ಸುಸ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಮೇನ್ ಇರೋದೇ ಪಾಯಿಂಟ್ ಏನಪ್ಪ ಅಂದರೆ ಅವಲಕ್ಕಿಯಲ್ಲಿ ಮಾಡ್ತಾಯಿದ್ದೀರಿ ಅಂದರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿರಿ, ಚೆನ್ನಾಗಿ ಹೊಳ್ಕೊಳ್ಳಿ. ಇವಾಗ ಅವಲಕ್ಕಿದಲ್ಲಿ ಈರುಳ್ಳಿ ಇರೋದಿಲ್ಲ ಅಂದರೆ ಅಷ್ಟೊಂದು ಟೇಸ್ಟಿ ಆಗೋದಿಲ್ಲ. ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಇವಾಗ ಅದರಲ್ಲಿ ನಾವು ಟೊಮೆಟೊ ಬೆರೆಸೋಣ. ನೀವು ಇನ್ನೂ ವೆಜಿಟೇಬಲ್ ಹಾಕಬೇಕು ಅಂದ್ಕೊಂಡಿದ್ರೆ ಖಂಡಿತ ಹಾಕ್ಬೋದು. ಸ್ವಲ್ಪ ಹೊತ್ತು ಅದಕ್ಕೆ ಎಣ್ಣೆಲಿ ಕುಕ್ ಮಾಡಬೇಕು. ಯಾಕಂದರೆ ಅದು ವೆಜಿಟೇಬಲ್ ಸ್ವಲ್ಪ ಕುಕ್ ಆದಮೇಲೆ ನೀವು ಅವಲಕ್ಕಿ ಬೆರೆಸ್ಬೋದು. ಇವಾಗ ನಾನು ಇಷ್ಟೇ ಸ್ವಲ್ಪ ಇವಾಗ ನೋಡಿ ಅರಿಶಿನ ಪುಡಿ ಹಾಕಿದ್ದೀನಿ. ಉಪ್ಪು ಸ್ವಲ್ಪ ಅದರಲ್ಲಿ ಹಾಕ್ಕೊಂಡಿರ್ತೀವಿ, ಇನ್ನೂ ಸ್ವಲ್ಪ ಹಾಕ್ಬೇಕು ಅಂದ್ಕೊಂಡಿದ್ರೆ ಇವಾಗ ಹಾಕ್ಬೋದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಇದರಲ್ಲಿ ನಾನು ಜಾಸ್ತಿ ಮಸಾಲೆ ಆ್ಯಡ್ ಮಾಡ್ತಾಯಿಲ್ಲ. ಫಾರ್ ಎಕ್ಸಾಂಪಲ್ ಗರಂ ಮಸಾಲ ಅದು ಇದು ಅಂತ ಸ್ವಲ್ಪ ತುಂಬ ಸಿಂಪಲ್ ಡಿಲಿಷಿಯಸ್ ಆಗಿ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲಿ ಒಂದು ರೆಸಿಪೀಸ್ ಚೆನ್ನಾಗಿರುತ್ತಲ್ಲ ಆ ಥರ. ಸೊ ನಿಮಗೆ ಈ ರೆಸಿಪಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಒಂದು ಸಲ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಲೈಟ್ ಮತ್ತಂದರೆ ತುಂಬ ಟೇಸ್ಟಿಯಾಗಿರೋ ರೆಸಿಪಿ ಇದೆ ಮತ್ತು ತುಂಬ ಪವರ್ಫುಲ್ ಪ್ರೋಟೀನ್ ಇರುತ್ತೆ. ನೋಡಿ ಇವಾಗ ಅವಲಕ್ಕಿ ಇದರಲ್ಲಿ ಬೆರೆಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿನಿ. ತುಂಬ ಟೇಸ್ಟಿಯಾಗಿದೆ. ಕಾಣೋಕ್ಕೆ ನಿಮಗೆ ಹೆಂಗೆ ಕಾಣುತ್ತೆ, ಬಟ್ ಅಂದರೆ ತುಂಬ ಟೇಸ್ಟಿಯಾಗಿ ನಿಮಗೂ ಕೂಡ ಗೊತ್ತಾಗಿದೆ ಇಷ್ಟು ಟೆಂಪ್ಟಿಂಗ್ ಕಾಣ್ತಾ ಇದೆ ಅಂತ. ಒಂದು ಸಲ ಮಾಡಿ ನೋಡಿ ನೀವು ಕೂಡ. ಇದು ಏನಿದೆ ಅಂದರೆ ಸ್ವಲ್ಪ ನಾವು ಬಿಸಿ ಇದ್ದಾಗೆ ತಿನ್ನಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಆದಮೇಲೆ ನೀವು ಸ್ವಲ್ಪ ಮೊಸರು ಬೆರೆಸ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಭೂಮಿ ಎದ್ದು ತುಂಬ ಟೈಮ್ ಆಯಿತು. ಇವಾಗ ಆಡಿದ್ದಾಳೆ, ಅವಳಿಗೆ ಟೈಮ್ ಆಯಿತು. ಇವತ್ತು ಸ್ಯಾಟರ್ಡೆ ಅಲ್ವಾ, ಸ್ಕೂಲ್ಗೆ ಗ್ರೀನ್ ಕಲರ್ ಡ್ರೆಸ್ ಅಂದರೆ ವೈಟ್ ಕಲರ್ ಡ್ರೆಸ್ ಇದೆ. ಸ್ವಲ್ಪ ಸ್ನಾನ ಮಾಡಿಸ್ಬೇಕು. ನೋಡಿ ಸ್ನಾನ ಮಾಡಿ ಆಗಿದೆ, ಹಾಯ್ ಮಾಡ್ತಾ ಇದ್ದಾಳೆ. ಹೇಳಷ್ಟೇ ನಾನು ಅವಳು ಟಿಫಿನ್ ಆಗಲಿ ಲಂಚ್ ಆಗಲಿ ಅಂದರೆ ಎಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಅವಳ ಬಾಟಲ್ ಟಿಫಿನ್ ಅಂದರೆ ಅವಳಿಗೆ ರೆಡಿ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಸೊ ಇಲ್ಲಿ ಆರ್ವಿ ಅವ್ರ ತಾತ ಕೂಡ ಆಟ ಆಡ್ತಾ ಇದ್ದಾಳೆ. ಸ್ವಲ್ಪ ಕ್ಲಿಪ್ ಜೊತೆ ಅವಳಿಗೆ ಸ್ವಲ್ಪ ಬ್ಯುಸಿ ಮಾಡಿದ್ದೀನಿ ಆ ಆಟದಲ್ಲಿ. ಭೂಮಿಗೆ ಇವಾಗ ಚೆನ್ನಾಗಿ ರೆಡಿ ಮಾಡಬೇಕು. ನೋಡಿ ಇವಾಗ ಭೂಮಿಗೆ ತಲೆ ಕೂಡ ಬಾಚಿದ್ದೀನಿ, ರೆಡಿ ಕೂಡ ಆಗಿದ್ದಾಳೆ. ನೋಡಿ ಹೋಗ್ತಾ ಇದ್ದಾಳೆ. ಸೊ ಇಷ್ಟೇ ನನ್ನ ಲೈಫ್ ಸ್ಟೈಲ್ ಇರೋದು. ಮಾರ್ನಿಂಗ್ 9 o'clock ತನಕ 6:30 ಹಿಡಿದು 9 o'clock ತನಕ ಇದೇ ಥರ ನನ್ನ ರೂಟೀನ್ ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಹೆಂಗೆ ರೂಟೀನ್ ಇರುತ್ತೆ ಖಂಡಿತ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮೂಲಕ. ಸೊ ಹೆಂಗೆ ಅನ್ನಿಸ್ತು ಅಂತ ಖಂಡಿತ ಹೇಳಿ. ಥ್ಯಾಂಕ್ ಯು, ಬಾಯ್.